ಜಿಲ್ಲೆಯಲ್ಲಿ ಮಳೆಯ ಆರ್ಭಟ ಮುಂದುವರೆದಿದೆ. ಮಳೆಯೊಂದಿಗೆ ಗಾಳಿಯು ಹೆಚ್ಚಿನ ಪ್ರಮಾಣದಲ್ಲಿ ಬೀಸುತ್ತಿದ್ದು ಅಪಾಯ ಸೃಷ್ಟಿಸುತ್ತಿದೆ. ಭಾರೀ ಮಳೆಯಿಂದ ಜಿಲ್ಲೆಯ ನದಿಗಳು ಉಕ್ಕೇರುತ್ತಿದ್ದು ಗ್ರಾಮೀಣ ಭಾಗದಲ್ಲಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಜಿಲ್ಲೆಯ ಅಂಕೋಲಾ, ಕಾರವಾರ, ಜೈಡಾ, ಕುಮಟಾ, ಶಿರ್ಸಿ ಸೇರಿದಂತೆ ವಿವಿಧ ತಾಲೂಕುಗಳಲ್ಲಿ ಸಾಕಷ್ಟು ಸಮಸ್ಯೆ ಉಂಟಾಗಿದೆ. ಜಿಲ್ಲೆಯಲ್ಲಿ ಇನ್ನೂ 2 ದಿನ ಭಾರೀ ಪ್ರಮಾಣದಲ್ಲಿ ಮಳೆ ಬೀಳಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಜಿಲ್ಲೆಯಲ್ಲಿ ಮಳೆಯಾಬ್ಬರಕ್ಕೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಿದೆ. ಜೊಯ್ಡಾ ತಾಲೂಕಿನಲ್ಲಿ ಕಳೆದ 2 ದಿನಗಳಿಂದ ಭಾರೀ ಮಳೆಯಾಗುತ್ತಿದ್ದು ಕಾತೇಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾನೇರಿ ನದಿಯ ಉಪನದಿಗಳಾದ ಕುಂಬಗಾಳ ಮತ್ತು ಕುರಾವಲಿ ನದಿಗಳು ತುಂಬಿ ಹರಿತಾ ಇದೆ. ಮುಖ್ಯ ಕೇಂದ್ರಕ್ಕೆ ಬರಲು ಕಾಲು ಸಂಕವಾಗಲಿ ದೋಣಿ ವ್ಯವಸ್ಥೆ ಇಲ್ಲದೆ ಸಾರ್ವಜನಿಕರು ಅಪಾಯದಲ್ಲಿ ಕುಮಗಾಳ ನದಿ ದಾಟಿ ಬರ್ತಿದ್ದಾರೆ. ನಂಗಶವಾರದಲ್ಲಿ ಹೆಚ್ಚಿಗೆ ನೀರು ತುಂಬಿ ದಾರಿ ಬಂದಾಗಿದೆ. ಕಾತೇಲಿ ಗ್ರಾಮ ಪಂಚಾಯತ್ ಘಟ್ಟಾವ ಮಜರಿಯಲ್ಲಿ 150ಕ್ಕೂ ಹೆಚ್ಚು ಜನರಿದ್ದು ಕಳೆದ 2 ದಿನಗಳಿಂದ ಗ್ರಾಮದಿಂದ ಹೊರಬರದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕುಮಗಾಳ ಅಥವಾ ಕುರಾವಳಿ ನದಿ ಸೇತುವೆ ನಿರ್ಮಿಸಿ ಸಮಸ್ಯೆ ಬಗೆಹರಿಸುವಂತೆ ಗ್ರಾಮದ ಪ್ರಮುಖ ರವಿದಾಸ್ ವೆಳೀಪ್ ಆಗ್ರಹಿಸಿದ್ದಾರೆ. ಇನ್ನು ಅಂಕೋಲಾ ತಾಲೂಕಿನ ಬೋಳೆ ಅಂಗನವಾಡಿಗೆ ನೀರು ನುಗ್ಗಿ ಮಕ್ಕಳು ಬಂದ್ರೆ ಇಲ್ಲಿ ಕುಳಿತುಕೊಳ್ಳದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಈ ಬಗ್ಗೆ ಹಲವಾರು ಬಾರಿ ಗಮನಕ್ಕೆ ತಂದಿದ್ರೂ ಯಾರೂ ಕ್ರಮ ಕೈಗೊಂಡಿಲ್ಲ. ಚತುಷ್ಪಥ ಹೆದ್ದಾರಿ ಗುತ್ತಿಗೆ ಪಡೆದಿರುವ ಐಆರ್ಬಿ ಕಂಪನಿ ಕಾಮಗಾರಿಯ ಕರ್ಮಕಾಂಡ ಇಂಥ ಹೊತ್ತಿನಲ್ಲಿ ತಿಳಿದು ಬರುತ್ತಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ ವಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಲತಾ ನಾಯ್ಕ್ ಜೆಸಿಬಿ ತರಿಸಿ ಆ ಭಾಗದಲ್ಲಿ ನೀರು ನಿಲ್ಲದಂತೆ ವ್ಯವಸ್ಥೆ ಕಲ್ಪಿಸಿ ತಾವೇ ಸ್ವತಃ ನೀರಿನಲ್ಲಿ ಇಳಿದು ಅಲ್ಲಿನ ವಾಸ್ತವವನ್ನ ಅಧಿಕಾರಿಗಳ ಗಮನಕ್ಕೆ ತಂದ್ರು. ಹಲವಾರು ಬಾರಿ ಇಂತಹ ಘಟನೆಗಳು ಮರುಕಳಿಸುತ್ತಿದ್ರು ಐಆರ್ಬಿ ಕಂಪನಿಗೆ ತಿಳಿ ಹೇಳುವವರೇ ಇಲ್ಲದಂತಾಗಿದೆ ಎಂದು ಕಂಪನಿಯ ಬೇಜವಾಬ್ದಾರಿ ಕಾಮಗಾರಿಗೆ ಅಧ್ಯಕ್ಷೆ ಪುಷ್ಪಲತಾ ನಾಯ್ಕ್ ತರಾಟೆಗೆ ತೆಗೆದುಕೊಂಡ್ರು. ಇನ್ನು ಕಾರವಾರದ ವಾಣಿಜ್ಯ ಬಂದರು ಬಳಿಯ ಹೆದ್ದಾರಿಯಲ್ಲಿ ನೀರು ತುಂಬಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಳೆದ 3 ದಿನಗಳಿಂದ ಸತತ ಮಳೆಯಿಂದಾಗಿ ಗುಡ್ಡದಿಂದ ಇಳಿದು ಬರುವ ನೀರು ಸರಾಗವಾಗಿ ಹಾದು ಹೋಗಲು ಸಮರ್ಪಕ ವ್ಯವಸ್ಥೆ ಇಲ್ಲದೆ ಹೆದ್ದಾರಿಯಲ್ಲೇ ಸಂಗ್ರಹವಾಗಿರೋದ್ರಿಂದ ಹೆದ್ದಾರಿ ಹಳ್ಳವಾಗಿ ಮಾರ್ಪಟ್ಟಿದೆ. ಬಂದರು ಇಲಾಖೆ ಅಧಿಕಾರಿಗಳು ನೀರು ಸಮರ್ಪಕವಾಗಿ ಹಾದು ಹೋಗುವಂತೆ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಆದರೆ ಕಾಂಪೌಂಡ್ ಗೋಡೆ ನಿರ್ಮಿಸಿ ನೀರು ಹಾದು ಹೋಗಲು ವ್ಯವಸ್ಥೆ ಕಲ್ಪಿಸದ ಪರಿಣಾಮ ವಾಹನ ಸವಾರರ ಗೋಳು ಹೇಳತೀರದಾಗಿದೆ. ಇನ್ನು ಸತತ ಮಳೆಯ ಪರಿಣಾಮದಿಂದ ಅಂಕೋಲಾ ತಾಲೂಕಿನಾದ್ಯಂತ ರಸ್ತೆಗೆ ಚರಂಡಿಗಳಾಗಿ ಮಾರ್ಪಟ್ಟಿವೆ. ಲೋಕೋಪಯೋಗಿ ರಸ್ತೆಯಿಂದ ಹಿಡಿದು ಗ್ರಾಮೀಣ ರಸ್ತೆಯಲ್ಲಿ ನೀರು ತುಂಬುತ್ತಿದೆ. ದ್ವಿಚಕ್ರ ವಾಹನ ಸಂಚಾರ ಮಾಡುವಾಗ ಮತ್ತು ದಾರಿ ಹೋಕರ ಮೇಲೆ ಸಿಡಿಯುವ ರಸ್ತೆಯ ನೀರು ತೊಂದರೆಯನ್ನ ತಂದೊಡ್ಡುತ್ತಿದೆ. ಆಳವಾದ ಪ್ರದೇಶಗಳಿದ್ದರೂ ರಸ್ತೆ ಬದಿಗಳನ್ನ ಸಾರ್ವಜನಿಕರು ಕಟ್ಟುತ್ತಿದ್ದು ಈ ಸಮಸ್ಯೆ ಎದುರಾಗುತ್ತಿದ್ದರೂ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತುಕೊಳ್ಳುತ್ತಾರೆ. ಈ ವರ್ಷ ಮಾಡಿದ ರಸ್ತೆ ಮುಂದಿನ ವರ್ಷಗಳವರೆಗೆ ಹಾಳಾಗಿ ಪುನಃ ರಸ್ತೆಗೆ ಅನುದಾನ ಹಾಕುವ ಹುನ್ನಾರ ನಡೆಯುತ್ತಿದೆ ಎಂದು ಸಾರ್ವಜನಿಕರು ಖೇದ ವ್ಯಕ್ತಪಡಿಸಿದ್ದಾರೆ.